ಇನ್ನು ಹಾಸನದಲ್ಲಿ ಪಕ್ಷಾಂತರ ಪರ್ವ ಜೋರಾಗೇ ಇದೆ. ಹಾಸನದ ಬಿಜೆಪಿಯ ಕೆಲ ನಾಯಕರು ಇವತ್ತು ಕಮಲ ಬಿಟ್ಟು ತೆನೆ ಹೊತ್ಕೊಂಡ್ರು. ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ದೋಸ್ತಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಸೇರಿದಂತೆ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈಗ ಅಶೋಕ್ ಅಣ್ಣರು ಮತ್ತು ಯೋಗೇಶ್ ಇವತ್ತು ನಮ್ಮ ಸುಮಾರು ಕಾರ್ಯಕರ್ತರೊಂದಿಗೆ ನಮ್ಮ ಪಕ್ಷನ ಇವತ್ತು ಸೇರಿದ್ದಾರೆ. ಅವರು ಕೆಲವು ವಿಷಯ ನನ್ನ ಗಮನಕ್ಕೆ ತಂದಿದೆ. ಅವ್ರದ್ದೇನೇ ಕೆಲಸ ಇರಲಿ, ಸಾಲ್ಗಾಮಿ ಹೋಗ್ಬಿಡಿದು ಮತ್ತು ಅವ್ರು ಹೋರಾಟ ಮಾಡುವಂಥ ಏನು ಇವತ್ತು ಕೆಲವು ವೇಳೆಗಳಿದ್ದಾರೆ, ಚುನಾವಣೆ ಕಳೆದ ಮೇಲೆ ಆ ಕೆಲಸಗಳನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗಾಗಲೇ ಅವ್ರ ಗಮನಕ್ಕೆ ನಾವು ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದೇ, ನನಗೆ ಬೇರೆ ಯಾವುದೂ ಇಲ್ಲ. ಇಲ್ಲ, ಎರಡೂ ಪಕ್ಷದ ಮೈತ್ರಿಯಿಂದ ಇವತ್ತು ಜನ ಖುಷಿ ಪಟ್ಟು ಕನಿಷ್ಠ 28ರಲ್ಲಿ 25 ಸೀಟ್ ಬರುವಂಥ ಅವಕಾಶ ಇದೆ. ಅದು ಆಶ್ಚರ್ಯವಾದಂಥ ರಿಸಲ್ಟ್ ಬರುತ್ತೆ, ಆಶ್ಚರ್ಯವಾಗಿ. ವೀಕ್ಷಕರೇ, ಈಗಾಗಲೇ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರೋ ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಸನ ಕ್ಷೇತ್ರ ಕೂಡ ಒಂದು. ಪ್ರಜ್ವಲ್ ರೇವಣ್ಣ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಜನತಾ ಪಕ್ಷದಿಂದ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಜನತಾದಳ ಪಕ್ಷದ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಬೆನ್ನಲ್ಲೇ ಈಗಾಗಲೇ ಪ್ರಚಾರದ ರಂಗು ಕೂಡ ಪಡೆದುಕೊಂಡಿದೆ. ಮತ್ತು ಎ ಮಂಜು ಅವರನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಕಷ್ಟು ಕಾರ್ಯತಂತ್ರಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಕಮಲ ಬಿಟ್ಟು ತೆನೆ ಹೊತ್ತ ಕೆಲವು ಬಿಜೆಪಿಯ ಹಲವು ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಜೆಡಿಎಸ್ ಜಾಯ್ನ್ ಆಗಿದ್ದಾರೆ. ಕಮಲ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಸೇರಿದಂತೆ ಹಲವಾರು ಜೆಡಿಎಸ್ನ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು.